ಎಲ್ಲರೂ ಹಾಕ್ತಿದ್ದೀನಿ ನಾನು ಹೋಗ್ತೀನಿ ಕರ ಬರ್ತದೆ ಕೇಳಿದೆ बिजनेस है तो जी स्वामी जी अपने हाथों से मस्जिद नहीं करता है कर्नाटक के धार्मिक शिवलिंगेगौड़ और स्वामी और हमारे तालुक पंचायत के बैठो जी बैठो बैठो सब बैठो बैठो ಕರ್ನಾಟಕದ ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನ್ ನಂತರ ಒಬ್ಬ ಮಠದ ಸ್ವಾಮಿಗಳು ಮುಸ್ಲಿಂ ಸಮಾಜದ ಮಸೀದಿಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಇತಿಹಾಸ ಪ್ರಥಮ ಇದೆ. ಶಿವಲಿಂಗೇಗೌಡರು MLA ಅವರ ಸಾನ್ನಿಧ್ಯ ಮತ್ತು ನಮ್ಮ ಅರಸೀಕೆರೆಯ ಸಮೀವರವರ ಮಾಜಿ ಪುರಸಭಾಧ್ಯಕ್ಷರು ಇವತ್ತು ಒಳ್ಳೆಯ ವಿಶ್ವ ಸಂದರ್ಭ. ಈ ಸುದ್ದಿ ಕರ್ನಾಟಕ ರಾಜ್ಯ ತುಂಬ ಈರ ಬೀರ ಒಂದಾದರೂ ಅನೇಕ ಜನ ಕೇಳ್ತಾರೆ ಇಮಾಮ್ ಸಾಹೇಬರು ಗೋಕುಲಾಷ್ಟಮಿಗೆ ಏನು ಸಂಬಂಧ. ಇವತ್ತು ಶರಣರು ಆ ಸಂಬಂಧ ಏನು ಅಂತ ಹೇಳಿ ಈ ಮಸೀದಿ ಉದ್ಘಾಟನೆ ಮಾಡುವ ಮೂಲಕ ಜಗತ್ತಿಗೆ ತೋರಿಸ್ಕೊಂಡಿದ್ದಾರೆ. ಇದು ಇತಿಹಾಸಕಾರರು ಬರೀತಾರೆ. ಕೋಡಿಮಠದ ಸ್ವಾಮಿಗಳ ಪಾದ ನಮಸ್ಕಾರ ಮಾಡ್ತಾ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಎಲ್ಲ ಸಮಾಜದ ಜನರು, ಅದು ಮುಸ್ಲಿಮರಾಗಲಿ, ಕ್ರೈಸ್ತರಾಗಲಿ, ಒಕ್ಕಲಿಗರಾಗಲಿ, ದಲಿತರಾಗಲಿ, ಎಲ್ಲರೂ ಒಟ್ಟಿಗೆ ತಗೊಂಡೋಗ್ತಕ್ಕಂಥ ಪರಂಪರೆ ಶರಣ ಪರಂಪರೆ. ಆ ಪರಂಪರೆಯನ್ನು ಪಾಲಿಸುವ ಸ್ವಾಮಿಗಳು ಇವತ್ತು ಅವರೇ ಮಠದಿಂದ ಉದ್ಘಾಟನೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ನಮ್ಮ ಸಮಾಜದ ಪರವಾಗಿ ಅವರಿಗೆ ನಮ್ಮ ಪೂರ್ವವಾದಂತಹ ಧನ್ಯವಾದಗಳನ್ನು ನಮಸ್ಕಾರ. ಅವರ ಪಾದಕ್ಕೆ ಪ್ರಣಾಮಗಳನ್ನು ಮಾಡಿ ಶಿವಲಿಂಗೇಗೌಡರು ದೇವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಬೇಗ ಮಂತ್ರಿ ಆಗಲಿ ಅಂತ ಆಲಿಸ್ತೇನೆ. ಹೋರಾಟಗಾರ ದೃಢವಾಗಿ ಹಾಸನ ಜಿಲ್ಲೆಯಲ್ಲೇ ಶಿವಪ್ಪ ರಂಗೇಡಿ ಶಿವಪ್ಪ ಬಿಟ್ಟರೆ ಇಷ್ಟು ದೊಡ್ಡ ಹೋರಾಟ ಮಾಡತಕ್ಕಂಥ ಪರಂಪರೆ ಶಿವಲಿಂಗೇಗೌಡರದ್ದು. ಯಾಕಂದ್ರೆ ನಾನು 50 ವರ್ಷದಿಂದ ನೋಡ್ಕೊಂಡು ಬಂದಿದ್ದೆ. ಒಳನರಸೀಪುರದ ವಿರುದ್ಧ ಶೆಟ್ಟೋಡವರು ಆ ಶೆಟ್ಟು ಭಾರಿ ಶಕ್ತಿ ಬೇಕಾಗುತ್ತೆ. ದೇವರವರಿಗೂ ಶಕ್ತಿ ಕೊಡಲಿ. ಅರಸೀಕೆರೆಯಲ್ಲಿ ಮೆಜಾರಿಟಿ ಶರಣರಿರ್ತಕ್ಕಂಥ ಜಾಗದಲ್ಲಿ ಶಿವಲಿಂಗ ಬಂದಿರ್ಬೇಕಾದ್ರೆ ಅವರು ಒಕ್ಕಲಿಗರಲ್ಲ, ಸಾಧಲಿಂಗ ಹೆಸರೇ ಶಿವಲಿಂಗ ಅಂತ ಒಂದು ಬೇರೆ ಭಾವನೆ ಬಂತು. ಇದು ಬಹಳ ದೊಡ್ಡ ಅರಸೀಕೆರೆಯಲ್ಲಿ ಅವತ್ತು ಧಾರವಾಡಕ್ಕೆ ಎಲೆಕ್ಷನ್ ಮಾಡಿದ್ರು. ನಾನು ಆರ್ನಳ್ಳಿ ರಾಮಸ್ವಾಮಿ ಪರಮೇಶ್ವರ್ ಎಲೆಕ್ಷನ್ ಮಾಡಿದ್ವಿ. ಮಿಲಿಟರಿ ಸಿದ್ದಪ್ಪ ಇದ್ದ, ಅವ್ರ ಎಲೆಕ್ಷನ್ ಮಾಡಿದ್ವಿ. ಗಂಗಾಧರ ಎಲೆಕ್ಷನ್ ಮಾಡಿದ್ವಿ. ಇತಿಹಾಸ ಅಂತ ಒಂದು ಅರಸೀಕೆರೆ ತಾಲೂಕಿನಲ್ಲಿ ಶಿವಲಿಂಗೇಗೌಡರು ಗೆದ್ದುಕೊಳ್ತಾರೆ ಅಂತ ಹೇಳಿದ್ರೆ
ಗಿನ್ನಿಸ್ ಬುಕ್ ರೆಕಾರ್ಡ್ನಲ್ಲಿ ಇವತ್ತು ದೇವರು ಅವರಿಗೆ ಅದೇ ಶಿಕ್ಷೆ ಕೊಡಲಿ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕಡೆ ಇಲ್ಲಿ ಕೂತವರೆಲ್ಲ ಅಧ್ಯಕ್ಷರು ಈಗ ಉಳಿಸ್ತವ್ರೆ. ಈ ಪುಣ್ಯಾತ್ಮ ಮುನ್ಸಿಪಲ್ ಪ್ರೆಸಿಡೆಂಟ್ ಅಷ್ಟೇ ಶಕ್ತಿ ಕೊಟ್ಟು ಎಲ್ಲ ಜನರನ್ನ ಸ್ವತಂತ್ರ ಕೊಡ್ತಕ್ಕಂಥ ಒಂದು ಉತ್ತಮವಾದಂತ ದೇಹ ಕೊಡ್ತಕ್ಕಂಥವರು ಶಿಕ್ಷಕರು. ದೇವರಾಗಿ ಒಳ್ಳೆದು ಮಾಡಿ ಅಂತ ಹೇಳಿ ಸಮಾಜದ ಪರವಾಗಿ ನಾನು ವಂದನೆ ಸಲ್ಲಿಸಿ ಮುಂದೆ ಕಾರ್ಯಕ್ರಮ ಇದೆ, ನಾವು ಹೋಗ್ಬೇಕು. ಸ್ವಾಮಿಗಳಿಗೆ ಭಾನುವಾರ ಜನ ತುಂಬ ಬರ್ತಾರೆ, ರಾಜ್ಯದ ನಾನಾ ಕಡೆಯಿಂದ ಆಶೀರ್ವಾದ ಪರಿಹಾರ ಸ್ವಾಮಿಗಳಿಗೆ ದೇವರನ್ನು ಆರೋಗ್ಯ ಕೊಡಲಿ, ಆಯುಷ್ ಜಾಸ್ತಿಯಾಗಿ ಅವರ ಆಶೀರ್ವಾದ ಸಭಾ ನಮ್ಮ ತಲೆ ಮೇಲೆ ಇರಲಿ. ಎಲ್ರಿಗೂ ನಮಸ್ಕಾರ. ಶರಣ ಶರಣ.